ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಬಟ್ ನನಗೆ ಬೇಕಾ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟ್ ಸಂಜಯ್ ಮಂಜ್ರೇಕರ್ ಅವರು ನಮ್ಮ RCB ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ರಜತ್ ಪತಿದಾರ್ನ ಅವರು ಕ್ಯಾಪ್ಟನ್ ಮಾಡಿದ್ದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಆಯ್ಕೆ ಆಗಿದೆ. ಯಾಕಂದರೆ ಪ್ರೆಷರ್ ಸಿಚುವೇಶನ್ ಅಂತ ಬಂದಾಗ ರಜತ್ ಪತಿದಾರ್ ಸಿಕ್ಕಾಪಟ್ಟೆ ಕಡಕಾಗಿ ಪರ್ಫಾರ್ಮ್ ಮಾಡಿದ್ರು ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಅವರು ಇಂಡಿವಿಜುವಲಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಕ್ಯಾಪ್ಟನ್ಸಿನೂ ಕೂಡ ಕಡಕಾಗಿ ನಿಭಾಯಿಸಿದ್ದಾರೆ. ಸೊ ಇದು ಒಂದು ಒಳ್ಳೆ ಕ್ಯಾಪ್ಟನ್ಸಿ ಪಿಕ್ ಆಗಿದೆ. ಅದೇನಾದ್ರು ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಸಿನ ಕೊಟ್ಬಿಟ್ಟಿತ್ತು ಅಂದರೆ ಅವ್ರು ಪ್ರೆಷರ್ ಗೀಜರ್ ತೊಗೊಂಡ್ಬಿಟ್ಟು ಅವ್ರ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಅಷ್ಟೇನಾಗಿ ಬರ್ತಿರಲಿಲ್ಲ. ಲಾಸ್ಟ್ ಟೈಮ್ ಅವರು ಕ್ಯಾಪ್ಟನ್ ಆಗಿರಲಿಲ್ಲ, ಅದಕ್ಕೋಸ್ಕರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನೋದು ಪೀಕ್ ಮಟ್ಟಿಗೆ ಹೋಗಿತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿರೋದಕ್ಕಿಂತ ನಾವು ನಾರ್ಮಲಾಗಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಸೊ ಅವ್ರ ಎಕ್ಸ್ಟ್ರೀಮ್ ಏನಿದೆ ಅದನ್ನು ಫುಲ್ಲು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಕ್ಯಾಪ್ಟನ್ ಆಗಿಲ್ಲ ಅಂತಂದರೆ ಹೇಳಿದ್ದಾರೆ. ಆ್ಯಂಡ್ ರಜತ್ ಪತಿದಾರ್ ಒಳ್ಳೆ ಕ್ಯಾಪ್ಟನ್ಸಿ ಪಿಕ್ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತಂದರೆ ಈ ಕಾರಣಕ್ಕೆ. ಅಪ್ಡೇಟ್ ನಂಬರ್ 2, ಹರ್ಷದೀಪ್ ಸಿಂಗ್ और ಹರ್ಷಿತ್ ರಾಣಾ ಯಾರು ಆಡ್ತಾರೆ ಮೊದಲನೇ ಮ್ಯಾಚಲ್ಲಿ ಅಗೇನ್ಸ್ಟ್ ಬಾಂಗ್ಲಾದೇಶ್ ಚಾಂಪಿಯನ್ಸ್ ಟ್ರೋಫಿಲಿ ಅಂತ ಕ್ವಶನ್ ಇದ್ದಿದೆ ನನ್ನ ತಲೆಯಲ್ಲಿ. ಯಾಕಂದರೆ ಇಬ್ಬರಲ್ಲಿ ಒಬ್ಬರು ಮಾತ್ರ ಆಡೋಕ್ಕಾಗುವಂಥದ್ದು 11ಅಲ್ಲಿ. ಸೊ ಇಬ್ಬರೂ ಆಡಿಸ್ಬೋದು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಪೇಸ್ ಅಟ್ಯಾಕ್ ಕಂಪ್ಲೀಟ್ ಜೆನ್ಯೂನ್ ಪೇಸ್ ಅಟ್ಯಾಕ್ನ ಇಟ್ಕೊಂಡು ಹೋಯ್ತು ಅಂದರೆ ಶಮ್ಮಿ ಜೊತೆಗೆ ಹರ್ಷಿತ್ ರಾಣಾ ಆಮೇಲೆ ಹರ್ಷದೀಪ್ ಸಿಂಗ್ 3 ಜನ ಇಟ್ಕೊಂಡು ಹೋಯ್ತು ಅಂದರೆ ಹೋಗ್ಬೋದು. ಬಟ್ ಆ ಥರ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೀವಿ. ಬಟ್ ಇಬ್ಬರಲ್ಲಿ ಯಾರು ಆಡ್ತಾರೆ ಅಂತ ಕ್ವಶನ್ ಬಂದಾಗ ಇಟ್ಸ್ ಹರ್ಷದೀಪ್ ಸಿಂಗು ಮೊದಲನೇ ಮ್ಯಾಚ್ನ ಆಡಬಹುದು ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ನೋಡೋಣ ಫೈನಲ್ 11 ಯಾವ ಥರ ಇರುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಇದೇನು 60 ಕೋಟಿ ರೂಮರ್ಸು ಓಡಾಡ್ತಾ ಇದ್ದಲ್ಲ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ. ಚಾಲಣ್ಣದು ಮತ್ತು ಧನಶ್ರೀ ಅವ್ರದ್ದು ಗೊತ್ತಾಗ್ತಲ್ಲ ನನಗೆ. ಈ 60 ಕೋಟಿ ಏನೋ ಪರಿಹಾರ ಕೊಡಬೇಕು ಅನ್ನೋ ಥರ ಏನೋ ಸೀನ್ ಆಗ್ತಾ ಇದ್ದಂತೆ. ಇದೆಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ. ಒಟ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ. ಇನ್ನು ಡಿವೋರ್ಸ್ ಅಫಿಷಿಯಲಿ ಕನ್ಫರ್ಮು ಕೂಡ ಮಾಡಿಲ್ಲ. ಅವರು ಕನ್ಫರ್ಮ್ ಮಾಡಿಲ್ಲ, ಇವರು ಕನ್ಫರ್ಮ್ ಮಾಡಿಲ್ಲ. ಒಟ್ಟಿನಲ್ಲಿ ಒಟ್ಟಿಗೆ ಅಂತೂ ಇಲ್ಲ ಅಂತ ಅದಂತೂ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಏನೋ ಆಗಿದೆ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಆ್ಯಂಡ್ ಚಾಲವರು ಕೂಡ ಅದಕ್ಕೆ ತಕ್ಕನಾಗೇ ಪೋಸ್ಟ್ಗಳು ಹಾಕಿದ್ದಾರೆ. ಅವರು ಕೂಡ ತಕ್ಕನಾಗೆ ಪೋಸ್ಟ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ 60 ಕೋಟಿ ರಿಲೇಟೆಡು ಇದು ಗೊತ್ತಿಲ್ಲ ನನಗೆ, ಇದಾಗುತ್ತೋ ಆಗೋದಿಲ್ವೋ ಅಂತ. ಧನಶ್ರೀ ಅವರು ಕ್ಲೈಮ್ ಮಾಡ್ತಾ ಇದ್ದಾರಂತೆ 60 ಕೋಟಿ ಅದು ಇದು ಅಂತೆಲ್ಲ ಕೆಟ್ಟ ಹೆಸರನ್ನ ಅವ್ರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅದೇ ಅಫಿಷಿಯಲಿ ಕನ್ಫರ್ಮ್ ಆದಾಗ ಮಾತಾಡಬೇಕು ಅನಿಸ್ತೀನಿ. ಅವ್ರೇನು ಹೇಳೋದಿಲ್ಲ ನಾನು ಇಷ್ಟು ಪರಿಹಾರ ಕೊಟ್ಟಿದ್ದೀನಿ ಅಂತ ಎಲ್ಲ. ಸೊ ನೋಡೋಣ ಏನು ಡೆವಲಪ್ಮೆಂಟ್ಗಳಾಗುತ್ತೆ ಅಂತ. ಜಸ್ಟ್ ರೂಮರ್ಸ್ ಅಷ್ಟೇ. ಅಪ್ಡೇಟ್ ನಂಬರ್ 4, ಕರಾಚಿ ಸ್ಟೇಡಿಯಮಲ್ಲಿ ಇಂಡಿಯಾ ಫ್ಲಾಗ್ನ ಹಾಕಿಲ್ವಂತೆ. ಎಲ್ಲ ನೇಷನ್ಗಳದ್ದು 7 ನೇಷನ್ಗಳದ್ದು ಯಾವ್ಯಾವುದು ನೇಷನ್ಗಳು ಪಾರ್ಟಿಸಿಪೇಟ್ ಮಾಡಿದ್ವು ಚಾಂಪಿಯನ್ಸ್ ಟ್ರೋಫಿಲಿ 7 ನೇಷನ್ಗಳದ್ದು ಕೂಡ ಬಾವುಟನ ಆರಿಸಿದ್ರಂತೆ. ಅದೇ ಇಂಡಿಯಾದು ಮಾತ್ರ ಆರಿಸಿಲ್ವಂತೆ. ಇವಾಗ ನಾವು ಇಂಡಿಯನ್ಸ್ ಏನು ಹೇಳಬೇಕು ಇದಕ್ಕೆ? ನಮ್ಮ ಇಂಡಿಯನ್ಸ್ ದೌಲತ್ ಆಯ್ತಾ ಆಗಲಿಲ್ಲ, ಹೋಗ್ಬಿಟ್ಟು ಅಲ್ಲಿ ಆಡಿತ್ತು ಅಂದರೆ ಆರಿಸ್ದಂಗೆ ಇರ್ತಿರ್ಲಿಲ್ಲ ಅಂತ ಕೇಳಿದಿರಲ್ವ? ಹೌದು, ನಮ್ಮ ಇಂಡಿಯಾದಲ್ಲಿ ಆದಾಗಲೂ ಕೂಡ ಏನು ಪಾಕಿಸ್ತಾನದ ಬಾವುಟ ಏನು ಆರಿಸಲಿಲ್ಲ ನಮ್ಮ ಇಂಡಿಯಾದಲ್ಲಿ. ಸೊ ಅವರು ಕರೆಕ್ಟಾಗಿನೇ ಮಾಡಿದ್ರೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ನೀವು ಆರಿಸಲ್ಲ ಅಂದರೆ ನಾವು ಆರಿಸಲ್ಲ, ನೀವು ಆರಿಸಿದ್ರೆ ನಾವು ಆರಿಸ್ತೀವಿ, ನೀವು ಬರ್ತೀರ ಅಂದರೆ ನಾವು ಬರ್ತೀವಿ, ನೀವು ಬರಲ್ಲ ಅಂದರೆ ನಾವು ಬರಲ್ಲ. ಕರೆಕ್ಟಾಗಿನೇ ಮಾಡಿದ್ರೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಏನಿದೆ ತಪ್ಪು ಮಾಡಿದಿರೋ ಪಾಕಿಸ್ತಾನ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಡಿಯಾ ಫ್ಲಾಗ್ನ ಆರಿಸ್ಬೇಕಾಗಿತ್ತು ಪಾಕಿಸ್ತಾನ ನೆಲದಲ್ಲಿ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಅವ್ರು ಆರಿಸೋದಿಲ್ಲ ಗೊತ್ತಿರೋದೇನೆ. ಅದು ಅವಮಾನ ಆಗೋಗ್ಬಿಡ್ತದೆ. ನಮಗಿಲ್ಲಿ ಪಾಕಿಸ್ತಾನದ ಬಾವುಟನ ಆರಿಸ್ಬಿಟ್ರೆ ಹೆಂಗೆ ಅವಮಾನ ಆಗೋಗ್ಬಿಡ್ತದೋ ಅದೇ ರೀತಿ ಅಲ್ಲಿ ಅವ್ರಿಗೂ ಕೂಡ ಅವಮಾನ ಆಗೋಗ್ಬಿಡ್ತದೆ ಇಂಡಿಯನ್ ಫ್ಲಾಗ್ನ ಆರಿಸ್ಬಿಟ್ರೆ. ಬಟ್ ಅಪ್ಪ ಇಂಡಿಯಾನೇ, ಬಟ್ ಆದರೂ ಮಗುಂಗೆ ಅವಮಾನ ಆಗೋಗ್ಬಿಡುತ್ತೆ ಅಪ್ಪೊಂದು ಧ್ವಜನ ಏರಿಸ್ಬಿಡ್ತು ಅಂತ ಅಂದರೆ. ಅಪ್ಡೇಟ್ ನಂಬರ್ 5, ಅಜಿಂಕ್ಯ ರಹಾನೆ ಜಿಂಕ್ಸ್ ಅವರು ಮಾತಾಡಿದರೆ ಅವರ ಕಂಬ್ಯಾಕ್ ರಿಲೇಟೆಡು. ಅವರು ವೆಯ್ಟ್ ಮಾಡ್ತಾ ಇದ್ದಾರಂತೆ ಅವರ ಇಂಟರ್ನ್ಯಾಷನಲ್ ಕಂಬ್ಯಾಕಿಗೆ. ಮತ್ತೆ ನಾನು ಸಿಕ್ಕಾಪಟ್ಟೆ ಎಫರ್ಟ್ಸ್ನ ಹಾಕ್ತಾ ಇದ್ದೀನಿ. ನನಗೆ ಬೇಕಾಗಿರೋದು ಕಂಬ್ಯಾಕ್, ಎಲ್ಲಿಗೆ ಬಿಟ್ಟಿಲ್ಲ ಆ್ಯಂಡ್ ಬಿಡೋದು ಇಲ್ಲ. ನಾನು ಕಂಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ಅಂತ ಹೇಳಿದರೆ. ಆ್ಯಂಡ್ ನನಗೆ ಯಾವುದೇ PR ಇಲ್ಲ, PR ಏಜೆನ್ಸಿ ಇಲ್ಲ. ನನಗೆ PR ಯಾವುದು ಅಂತಂದರೆ ನನ್ನ ಕ್ರಿಕೆಟ್, ಅದೇ ನನ್ನ PR. ನಾನು ಅದರಿಂದನೇ ಮಾತಾಡ್ತೀನಿ, ಅದರಿಂದನೇ ಉತ್ತರ ಕೊಡ್ತೀನಿ. ಯಾವುದೇ PRನ ಇಟ್ಕೊಳ್ಳೋದು, ಏಜೆನ್ಸಿಗಳನ್ನ ಇದು ಬುಕ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಅದಕ್ಕೋಸ್ಕರ ನಾನು ಅಂಥ ಮಟ್ಟಿಗೆ ಏನು ಹೈಲೈಟ್ ಆಗೋಲ್ಲ. ಏನು ಮಾಡಿದ್ರು ಅಂಥ ಮಟ್ಟಿಗೆ ಏನು ಹೈಲೈಟ್ ಆಗೋಲ್ಲ. ಯಾಕೆ ನನಗೆ PR ಇಲ್ಲ ಅಷ್ಟೇ ಅಂತ ಹೇಳಿದರೆ. ಒಟ್ಟು ಅಜಿಂಕ್ಯ ರಹಾನೆ ಅಂತ ವೆಯ್ಟ್ ಮಾಡಿದ್ರಂತೆ ಇಂಟರ್ನ್ಯಾಷನಲ್ ಕಂಬ್ಯಾಕಿಗೆ. ಆದಷ್ಟು ಬೇಗ ಕ್ಲಿಕ್ ಆಗಿಬಿಟ್ಟು ಚೆನ್ನಾಗೇ ಆಡಿದ್ರು. ಹಂಗೆ ನೋಡೋಕೆ ಹೋಯ್ತು. ಡೊಮೆಸ್ಟಿಕ್ಕೆಲ್ಲ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಇಂಟರ್ನ್ಯಾಷನಲ್ ಕಂಬ್ಯಾಕಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ. IPL ಪರ್ಫಾರ್ಮೆನ್ಸ್ ಇರುತ್ತೆ, ಇದ್ರ ಮೇಲೆ ಅವರ ಇಂಟರ್ನ್ಯಾಷನಲ್ ಕಂಬ್ಯಾಕು ಸಿಕ್ಕಾಪಟ್ಟೆ ಡಿಪೆಂಡೆಂಟ್ ಆಗಿರುತ್ತೆ. ನೋಡೋಣ ಹೆಂಗೆ ಆಡ್ತಾರೆ ಅಂತ IPL. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.